ತುಂಬ ಖುಷಿಯ ನಂತರ ಯಾಕೆ ನಮಗೆ ದುಃಖ ಆಗುತ್ತೆ ಗೊತ್ತಾ? ಇದು ಬ್ರೈನ್ನ ಕೆಮಿಸ್ಟ್ರಿನ ರೀಸೆಟ್ ಆಗ್ತಿರುತ್ತೆ. ಅದಕ್ಕೆ ನಮಗೆ ಖುಷಿ ಆದ ನಂತರ ದುಃಖ ಆಗಿ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಮೊದಲಿಗೆ ಡೋಪಮೈನ್ ಕ್ರ್ಯಾಶ್ ಆಗುತ್ತೆ. ಮೊದಲು ಯಾವುದಾದ್ರೂ ಒಂದು ಎಕ್ಸೈಟಿಂಗ್ ಆ್ಯಕ್ಟಿವಿಟಿ ಮಾಡಿದಾಗ ನಮ್ಮ ಡೋಪಮೈನ್ ಹಾರ್ಮೋನ್ ಪೀಕಿಗೆ ಹೋಗಿ ನಂತರ ಕೆಳಗೆ ಬರುತ್ತೆ. ಸೊ ಇದರಿಂದ ನಮಗೆ ದುಃಖ ಆಗುತ್ತೆ. ಹ್ಯಾಪಿ ಮೂಮೆಂಟ್ಸ್ ಟೈಮಲ್ಲಿ ಡೋಪಮೈನ್ ಹಾಗೂ ಸೆರೋಟೋನಿನ್ ಎರಡೂ ಕೂಡ ಸ್ಪೈಕ್ ಆಗಿರುತ್ತೆ. ಅದೇ ಮೂಮೆಂಟ್ ಫಿನಿಶ್ ಆದ ತಕ್ಷಣವೇ ಕೆಮಿಕಲ್ಸ್ ಡ್ರಾಪ್ ಆಗುತ್ತೆ. ಸೊ ಆದ್ದರಿಂದ ಈ ಥರ ನಮಗೆ ಎಂಟಿನೆಸ್ ಫೀಲ್ ಆಗುತ್ತೆ. ಇನ್ನು ಬ್ರೈನ್ ಕಾಂಟ್ರಾಸ್ಟ್ ಬೇಸ್ ಮೇಲೆ ಫೀಲ್ ಮಾಡುತ್ತೆ. ಏನಂದರೆ ಹೈ ಹ್ಯಾಪಿನೆಸ್ ಈಸ್ ಈಕ್ವಲ್ಸ್ ಟು ನಾರ್ಮಲ್ ಲೈಫ್ ಡಲ್ ಅನಿಸ್ಬಿಡುತ್ತೆ. ನಾವು ಯಾವಾಗ ತುಂಬ ಖುಷಿ ಆಗಿಬಿಡ್ತೀವೋ ನಾವು ನಾರ್ಮಲ್ ಲೈಫ್ ಹೇಗಿರುತ್ತೆ, ನಾರ್ಮಲ್ ಲೈಫ್ ಇರೋದೆಲ್ಲ ಡಲ್ ಅನ್ಸೋಕ್ಕೆ ಶುರು ಆಗುತ್ತೆ. ಇನ್ನು ಎಂಡ್ ಆಫ್ ದಿ ಈವೆಂಟ್ ಎಫೆಕ್ಟ್ ಅಂದರೆ ಯಾವುದೇ ಒಂದು ಈವೆಂಟ್ ಮುಗಿದ ತಕ್ಷಣ ನಮಗೆ ಖಾಲಿ ಖಾಲಿ ಅನ್ಸೋಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಟ್ರಿಪ್, ಫೆಸ್ಟಿವಲ್ ಅಥವಾ ಯಾವುದೋ ಒಂದು ಸಕ್ಸಸ್ ಆದಮೇಲೆ ನಮ್ಮ ಬ್ರೈನ್ ಇದೆಲ್ಲ ಮುಗೀತಲ್ಲ ಇನ್ನೇನು ಖಾಲಿ ಅಂತ ಥಿಂಕ್ ಮಾಡೋಕ್ಕೆ ಶುರು ಆಗುತ್ತೆ. ಅದನ್ನು ಎಂಡ್ ಆಫ್ ಈವೆಂಟ್ ಎಫೆಕ್ಟ್ ಅಂತೀವಿ. ಇನ್ನು ಯಾವಾಗಲೂ ನಮಗೆ ಓವರ್ ಎಕ್ಸೈಟ್ಮೆಂಟ್ ಆಗುತ್ತಲ್ವ, ಆವಾಗ ನಮಗೆ ಮಾನಸಿಕವಾಗಿ ಆಯಾಸವಾಗುತ್ತೆ. ಸೊ ಬಾಡಿ ರೆಸ್ಟ್ ಮೋಡ್ಗೆ ಹೋಗಬೇಕು ಅಂತ ನಮಗೆ ದುಃಖ ಆಗುತ್ತೆ. ಸೊ ಓವರ್ ಎಕ್ಸೈಟ್ಮೆಂಟ್ ಈಸ್ ಈಕ್ವಲ್ಸ್ ಟು ಮೆಂಟಲ್ ಫಟಿಗ್. ಸೊ ಹಾಗಾದರೆ ನಿಜವಾದ ಸತ್ಯ ಏನು ಅಂತಂದರೆ ಸ್ಯಾಡ್ನೆಸ್ ಈಸ್ ನಾಟ್ ಈಕ್ವಲ್ ಟು ಪ್ರಾಬ್ಲಮ್. ನಮ್ಮ ಲೈಫಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಸ್ಯಾಡ್ನೆಸ್ ಆಗ್ತಾಯಿದೆ, ದುಃಖ ಆಗ್ತಾಯಿದೆ ಅಂತಲ್ಲ. ದುಃಖ ಅಂದರೆ ಅದು ನಮಗೆ ಎಮೋಷ್ನಲ್ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ತಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಟೈಮ್ ನೀವು ಖುಷಿಯಾದ ನಂತರ ದುಃಖ ನನಗೆ ಯಾಕೆ ಈ ಥರ ಆಗ್ತಿದೆ ಅಂದರೆ ಈ ವಿಡಿಯೋನ ಒಂದು ಸತಿ ನೆನ್ಪು ಮಾಡ್ಕೊಳ್ಳಿ. ಈ ಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗೋಸ್ಕರ ನೀವು ಸಾಧನಾ ಸ್ಪಿಯರನ್ನು ಸಬ್ಸ್ಕ್ರೈಬ್ ಮಾಡಿ.